ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು, ವೈಕುಂಠ ಏಕಾದಶಿ ಬಂತು ಅಂತಂದ್ರೆ ಸಾಕು, ವೆಂಕಟೇಶ್ವರನ ದೇವಸ್ಥಾನ ಅಂದ್ರೆ ತಿಮ್ಮಪ್ಪನ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರ ತೆರೆದಿರುತ್ತೆ, ವೈಕುಂಠನ ದರ್ಶನವನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ನಾಳೆ ಮಕರ ಸಂಕ್ರಾಂತಿ ಹಬ್ಬ ಇದೆ. ಹಬ್ಬದ ಪ್ರಯುಕ್ತ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಮುಖವಾಗಿ ನೋಡೋದೇ ಆದ್ರೆ ಶ್ರೀರಂಗಪಟ್ಟಣದ ದೇವಸ್ಥಾನದಲ್ಲಿ ಶ್ರೀರಂಗನಾಥನ ಸನ್ನಿಧಿಯಲ್ಲಿ ವೈಕುಂಠನ ದ್ವಾರ ತೆರೆದಿರುತ್ತೆ. ಅದು ಮಕರ ಸಂಕ್ರಾಂತಿಯ ವಿಶೇಷ. ವೈಕುಂಠ ದ್ವಾರದ ಮೂಲಕ ಶ್ರೀರಂಗನಾಥನ ದರ್ಶನವನ್ನ ಮಾಡೋದ್ರಿಂದ ವಿಶೇಷ ಫಲ ಸಿದ್ಧಿಸುತ್ತೆ. ನಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. ಏನಾದ್ರೂ ದೋಷ ಇದ್ರೂ ಕೂಡ ಎಲ್ಲವೂ ಪರಿಹಾರವಾಗುತ್ತೆ ಅಂತ ಹೇಳಲಾಗುತ್ತೆ. ಇದರ ವಿಶೇಷತೆ, ಆಚಾರ, ನಿಯಮ ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಇದರಿಂದ ಏನೆಲ್ಲ ಫಲ ಸಿದ್ಧಿಸುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾರೆ. ಅದಲ್ಲದೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಅದಕ್ಕೂ ಮುಂಚಿತವಾಗಿ ಪಂಚಾಂಗ ಕೂಡ ಬಹುಮುಖ್ಯವಾಗುತ್ತೆ. ಯಾಕಂತಂದ್ರೆ ಯಾವುದೇ ಶುಭ ಕಾರ್ಯ ಮಾಡೋದಕ್ಕೂ ಮುಂಚಿತವಾಗಿ ರಾಹುಕಾಲ, ಗುಳಿಕ ಕಾಲ ಎಲ್ಲವನ್ನು ನೋಡುವಂತಹ ಪದ್ಧತಿ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷ, ಅದರಲ್ಲೂ ಈ ದಿನ ಅಷ್ಟಮಿ ತಿಥಿ, ಪುಷ್ಯ ನಕ್ಷತ್ರ, ಸೋಮವಾರ, ರೇವತಿ ಪುಷ್ಯಮಾಸ, ರೇವತಿ ನಕ್ಷತ್ರ, ಶಿವಯೋಗ, ಭದ್ರಕರ್ಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಬೆಳಗ್ಗೆ 8 ಗಂಟೆ 14 ನಿಮಿಷದಿಂದ 9 ಗಂಟೆ 40 ನಿಮಿಷದವರೆಗೆ ಬೆಳಗ್ಗೆ ರಾಹುಕಾಲ. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 24 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಗ್ಗೆ 11 ಗಂಟೆ 6 ನಿಮಿಷದಿಂದ 12 ಗಂಟೆ 32 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನ ನಾವು ನೋಡಿದಾಗ ಬೆಳಗ್ಗೆ 7 ಗಂಟೆ 1 ನಿಮಿಷದಿಂದ 7 ಗಂಟೆ 18 ನಿಮಿಷದ ಒಳಗಡೆ ಶುಭ ಕಾರ್ಯಗಳನ್ನು, ಶುಭ ಕೆಲಸಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ನಂಬಿಕಸ್ಥರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ದಾಂಪತ್ಯದಲ್ಲಿ ಕಲಹ, ಜೊತೆಗೆ ಮಾನಸಿಕ ವ್ಯತೆ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಯಾವುದೋ ಒಂದು ವಿಚಾರ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ರೋಗ ಬಾಧೆ, ಶರೀರದಲ್ಲಿ ಉಷ್ಣಾಂಶ, ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾರ್ಯಾರು ಕೃಷಿ ಚಟುವಟಿಕೆ ಇಟ್ಕೊಂಡಿದ್ದೀರೋ ಅಂತವರಿಗೆ ಅಲ್ಪ ಲಾಭ, ಸ್ಥಳ ಬದಲಾವಣೆಯನ್ನ ಮಾಡಲಿಕ್ಕೆ ಬಹಳಷ್ಟು ಆಲೋಚನೆಯನ್ನ ಮಾಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವನ ದರ್ಶನವನ್ನ ಮಾಡಿ, ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭ ಯೋಗ. ಸ್ತ್ರೀಯರಿಗೆ ಬಹಳಷ್ಟು ಹೆಚ್ಚಿನ ಅನುಕೂಲಗಳನ್ನ ನೀವು ನೋಡ್ತೀರಾ. ಆದರೆ ಚಂಚಲ ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಆದರೆ ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ, ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಚೋರ ಭಯ, ಕಳ್ಳತನವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಂದೀಶ್ವರಾಯ ನಮಃ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡಿ ಸುಮಂಗಲಿಗೆ ಪಾದಪೂಜೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಸ್ವಲ್ಪ ಹಣ ಬಂದರೂ ಕೂಡ ಹುಳಿಯಲ್ಲ, ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಯಾರ್ಯಾರು ವಾಹನ ಚಾಲನೆಯನ್ನ ಮಾಡ್ತೀರೋ ಅಂತವರಿಗೆ ವಾಹನದಲ್ಲಿ ಸ್ವಲ್ಪ ತೊಂದರೆ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸ್ತ್ರೀಯರಿಗೆ ತಾಳ್ಮೆ ಅತ್ಯಗತ್ಯ. ತಾಳ್ಮೆಯನ್ನ ಕಳ್ಕೋಬೇಡಿ, ಅದರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳನ್ನ ಈ ದಿನ ಅನುಭವಿಸಬೇಕಾಗತ್ತೆ. ಶಾಂತ ರೀತಿಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬನ್ನಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ
ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಕೈಗಾರಿಕಾ ಉದ್ಯಮದಲ್ಲಿ ಯಾರ್ಯಾರಿದ್ದೀರೋ ಅಂಥವರಿಗೆ ಬಹಳಷ್ಟು ಯಶಸ್ಸು ಈ ದಿನ ನಿಮಗೆ ಲಭ್ಯವಾಗುತ್ತೆ. ಇಂಥ ಸಮಯವನ್ನ ಸದುಪಯೋಗವನ್ನ ಮಾಡಿಕೊಳ್ಳಿ. ಮಾನಸಿಕ ನೆಮ್ಮದಿ ಅಂತಕ್ಕಂಥದ್ದು ಈ ದಿನ ಲಭ್ಯವಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಗೊಂದಲಮಯವಾದ ಒಂದು ವಾತಾವರಣ ಈ ದಿನ ಸೃಷ್ಟಿಯಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಶತ್ರುಗಳ ಕಾಟ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಮಾಡುವ ಕಾರ್ಯಕ್ರಮಗಳಲ್ಲಿ ಯಶಸ್ಸನ್ನ ಈ ದಿನ ನೋಡ್ತೀರಾ. ಕ್ರಯ ವಿಕ್ರಯಗಳಲ್ಲಿ ಬಹಳಷ್ಟು ಲಾಭಗಳನ್ನ ಈ ದಿನ ನೋಡ್ತಕ್ಕಂಥ ಒಂದು ದಿನವಾಗತ್ತೆ. ಕುಟುಂಬದಲ್ಲಿ ಸೌಖ್ಯ, ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ಈ ದಿನ ನೀವು ನೋಡಬೇಕಾಗತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಹರಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ, ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ನಾನಾ ಮೂಲಗಳಿಂದ ಧನ ಆಗಮನವಾಗ್ತಕ್ಕಂಥದ್ದು ನಿಮಗೆ ಗೊತ್ತೇ ಆಗಲ್ಲ. ಯಾವುದೋ ಒಂದು ಮೂಲದಿಂದ ಯಾರೋ ಹಳೆ ಬಾಕಿಯನ್ನು ತಂದು ಕೊಡ್ತಕ್ಕಂಥದ್ದು ಇರಬಹುದು. ನಾನಾ ಮೂಲಗಳಿಂದ ಧನ ಆಗಮನವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಮಿತ್ರರಿಂದ ಬೆಂಬಲ ಈ ದಿನ ನಿಮಗೆ ಲಭ್ಯವಾಗತ್ತೆ. ಆದರೆ ಸ್ವಲ್ಪ ಹಿತಶತ್ರುಗಳ ಬಾಧೆ ನಿಮ್ಮನ್ನು ಕಾಡುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸ್ಥಿರಾಸ್ತಿ ಖರೀದಿಯನ್ನು ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ಸಾಮಾಜಿಕ ಕಾರ್ಯದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಾಯತ್ರಿ ಮಂತ್ರ ಪಾರಾಯಣವನ್ನ ಮಾಡಿ 108 ಬಾರಿ ಕನ್ಯಾಮಣಿಗೆ ಪಾದಪೂಜೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಲಕ್ಷ್ಮಣ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಮಾತಾಡಿ ಗುರುಜಿ ಹತ್ರ. ಲಕ್ಷ್ಮಣ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ ಅವರು. ಲಕ್ಷ್ಮಣ್ ಗೌಡ ಅಂತ ಹೇಳಿ ನನ್ನ ಹೆಸರು. ಲಕ್ಷ್ಮಣ್ ಗೌಡ ಅವರೇ, 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. ಸ್ವಾಮಿ 3 ಸ್ವಾಮಿ. ಸ್ವಲ್ಪ ಜೋರಾಗಿ ಮಾತಾಡಿ. 3. ಸರಿ, ನಿಮ್ಮ ಮನೆ ದೇವರು ಯಾವುದು? ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತೆ ಚೌಡೇಶ್ವರಿ. ಏನು ಮಾಡ್ಕೊಂಡಿದ್ದೀರಾ? ಬೆಂಗಳೂರಲ್ಲೇ ಪ್ರೈವೇಟ್ ಫ್ಯಾಕ್ಟರಿ ವರ್ಕ್ ಮಾಡ್ತಾರೆ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ. ತಾಳೆಗರಿ ಪ್ರಶ್ನೆಯನ್ನು ನಾವು ನೋಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಬಹಳಷ್ಟು ಕಷ್ಟ ಕಾರ್ಪಣ್ಯಗಳಾಗ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಹಿತಶತ್ರುಗಳ ಬಾಧೆ. ಗುರುಗಳೇ, ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಹಿತ ವಿಘ್ನಗಳನ್ನು ಈಗಾಗಲೇ ಅನುಭವಿಸ್ತಾ ಇದ್ದೇನೆ. ಬರೀ ನಷ್ಟಗಳೇ ಆಗ್ತಾ ಇದೆ. ಇದೇ ರೀತಿ ಆದರೆ ಮುಂದಿನ ಜೀವನ ಹೇಗೆ? ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಆಕಾಂಕ್ಷೆಗಳು ನೆರವೇರುತ್ತಾ ಅಥವಾ ಇಲ್ವಾ? ಇಂಥ ಪ್ರಶ್ನೆ ಇಟ್ಕೊಂಡು ಕರೆ ಮಾಡಿದ್ದೀರಾ. ಹೌದಾ ಅಥವಾ ಇಲ್ವಾ? ಹೌದು, ಕರೆಕ್ಟ್. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ನಿಮ್ಮ ಮನೆ ದೇವರು ಚೌಡೇಶ್ವರಿ ಅಂತ ಹೇಳಿದ್ರಿ. ವರ್ಷಕ್ಕೊಮ್ಮೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲೇಬೇಕು. ಎಲ್ಲೇ ಇದ್ರೂ, ಯಾವುದೇ ಪರಿಸ್ಥಿತಿ ಇದ್ರೂ ಸಹಿತ. ಆದರೆ ಯಾವುದೋ ಒಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನೀವು ಅಲ್ಲಿ ಅಪಚಾರವನ್ನು ಮಾಡಿಕೊಂಡಿದ್ದೀರಾ ಅಂತ ಹೇಳ್ತಾ ಇದೆ ತಾಡಪತ್ರ ಗ್ರಂಥ. 1, ದೇವಶೇಷಕ್ಕೆ ಗುರಿಯಾಗಿದ್ದೀರಾ. ಇದನ್ನು ಸರಿ ಮಾಡಲಿಕ್ಕೆ ಶಾಂತಿ ಮಂತ್ರವನ್ನು ಆಚರಣೆಯನ್ನು ಮಾಡಿ, ಜೊತೆಗೆ ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಸ್ಥಾಪನೆಯನ್ನು ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಆಗ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ಲಕ್ಷ್ಮಣ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಓಕೆ, ಹೇಳಿ ತಮ್ಮ ಹೆಸರು? ರೇಖಾ ಅಂತ. ಓಕೆ ರೇಖಾ ಅವರೇ, ಹೇಳಿ ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಅಮ್ಮ 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 6 ಗುರುಜಿ. ಯಾರ ಬಗ್ಗೆ ವಿಚಾರ ಮಾಡ್ಬೇಕಮ್ಮ? ನನ್ನ ಮಗನ ಬಗ್ಗೆ ವಿಚಾರ. ಮಗನ ಹೆಸರು ಹೇಳಿಮ್ಮ. ಮನೋಜ್ ಅಂತ ಹೇಳಿ. ಮನೋಜ್. ನಿಮ್ಮ ಮನೆ ದೇವರು ಯಾವ್ದಮ್ಮ? ಗೊಡ್ತಿ ವೀರಭದ್ರೇಶ್. ಮಗ ಏನು ಮಾಡ್ಕೊಂಡಿದ್ದಾರೆ? 8th ಕ್ಲಾಸ್ ಓದ್ತಿದ್ದಾನೆ. ಎಷ್ಟು?
ಎಂಟನೇ ಕ್ಲಾಸ್ ಓದ್ತೀನಿ. 8ನೇ ಕ್ಲಾಸು ಓದ್ತಾ ಇದ್ದಾನೆ. ನೋಡೋಣ, ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನು ಹೇಳುತ್ತೆ. 1 2 3 4 5 6 7. ಗುರುಗಳೇ, ಮುಂಚೆ ಚೆನ್ನಾಗಿ ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದ, ಚೆನ್ನಾಗಿ ಓದ್ತಾ ಇದ್ದ, ಆದರೆ ಈಗೇನು ಕಮ್ಮಿ ಏನಿಲ್ಲ, ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಚೆನ್ನಾಗಿದೆ, ಆದರೆ ಹೇಳಿದ್ದನ್ನೇನು ಸರಿಯಾಗಿ ಕೇಳಲ್ಲ, ಇತ್ತೀಚೆಗೆ ಯಾಕೋ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಾ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಇವನ ಜೀವನದಲ್ಲಿ ಹೇಗಿರ್ತಾನೆ, ಇವನ ಆರೋಗ್ಯ ಹೇಗಿರುತ್ತೆ, ಇವನ ವಿದ್ಯಾಭ್ಯಾಸ ಎಲ್ಲಿವರೆಗೂ ಆಗತ್ತೆ, ಇಂಥ ಪ್ರಶ್ನೆಗಳನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಿ, ಒಂದು ಪಚ್ಚೆ ಗಣೇಶನ ಪೆಂಡೆಂಟನ್ನು ಕರಿ ದಾರದಲ್ಲಿ ಧಾರಣೆಯನ್ನು ಮಾಡಿ, ಆ ಹೋಮದಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿಸಿ, ಖಂಡಿತವಾಗಿ ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳು ನಿವಾರಣೆಯಾಗಿ ಅನುಕೂಲದ ರೀತಿಯಲ್ಲಿ ಪ್ರಾಪ್ತಿಯಾಗತ್ತೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ರೇಖಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೀವಿ ಒಂದು ಬ್ರೇಕ್ನ ನಂತರ. ಗುರುಜಿ, ಇನ್ನುಳಿದ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಉದಾಸೀನದಿಂದ ವಸ್ತುಗಳನ್ನು ಕಳೆದುಕೊಂಡ್ಬಿಡ್ತೀರಾ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅಮೂಲ್ಯವಾದ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ದಿನವಾಗುತ್ತೆ, ಜಾಗ್ರತೆಯನ್ನು ವಹಿಸಲಿಲ್ಲ ಅಂತ ಅಂದರೆ. ಲೇವಾದೇವಿ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಯಾರ್ಯಾರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರೋ, ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಅನುಕೂಲ. ನಾನಾ ಮೂಲಗಳಿಂದ ಧನ ಆಗಮನವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಪರಿಚಿತರ ವಿಚಾರದಲ್ಲಿ ಎಚ್ಚರವನ್ನು ವಹಿಸಿ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸ್ತ್ರೀಯರಿಗೆ ಬಹಳಷ್ಟು ಲಾಭ, ಆದರೆ ಮಗನಿಂದ ಶುಭ ವಾರ್ತೆಯನ್ನು ಕೇಳತಕ್ಕಂಥ ಒಂದು ದಿನವಾಗುತ್ತೆ. ವೈರಿಗಳಿಂದ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ದೊಡ್ಡವರು ಹೇಳ್ತಾರೆ, ದುಷ್ಟರನ್ನು ಕಂಡ್ರೆ ದೂರ ಇರಿ ಅಂತ. ವೈರಿಗಳಿಂದ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಂಧ ಮಕ್ಕಳಿಗೆ, ಕಣ್ಣಿಲ್ದೇ ಇರ್ತಕ್ಕಂಥ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಒಳ್ಳೆಯ ಮನಸ್ಸಿನಿಂದ ನೆಮ್ಮದಿ, ಸ್ವಸ್ಥ ಮನಸ್ಸು ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರವನ್ನು ವಹಿಸಿ, ಖರ್ಚಿನ ಮೇಲೆ ಸ್ವಲ್ಪ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ದಾಯಾದಿಗಳ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶ್ವೇತ ಹಸುವಿಗೆ ಅಂದರೆ ಬಿಳಿ ಬಣ್ಣದ ಹಸುವಿಗೆ ಬೆಲ್ಲ ಬಾಳೆಹಣ್ಣನ್ನು ನೀಡಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ವಿವಾಹ ಯೋಗ. ಯಾರ್ಯಾರಿಗೆ ವಿವಾಹಕ್ಕೋಸ್ಕರ ಓಡಾಡ್ತಾ ಇದ್ದೀರೋ ಅದು ನಿಶ್ಚಯವಾಗ್ತಕ್ಕಂಥ ಒಂದು ದಿನ, ಗುರುತಾಗ್ತಕ್ಕಂಥ ಒಂದು ದಿನವಾಗತ್ತೆ. ಮಿತ್ರರಿಂದ ಬೆಂಬಲ, ವಿಪರೀತ ಕೋಪವನ್ನು ಮಾಡ್ಕೊಂಡ್ಬಿಡ್ತೀರಾ. ಕೋಪದಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕಾಗತ್ತೆ. ಶತ್ರು ಬಾಧೆ, ವ್ಯಾಪಾರದಲ್ಲಿ ಬಹಳಷ್ಟು ಲಾಭಗಳನ್ನು ನೋಡ್ತೀರಾ, ಆದರೆ ಧನ ಲಾಭಗಳು ಕೂಡ ಈ ದಿನ ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಗೋಧಿ ಪಾಯಸವನ್ನು ನೈವೇದ್ಯವನ್ನು ಮಾಡಿ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಶ್ರಮಕ್ಕೆ ತಕ್ಕ ಫಲ, ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಫಲವನ್ನು ಈ ದಿನ ನೀವು ಅನುಭವಿಸ್ತೀರ. ಗಣ್ಯ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಬಡ ರೋಗಿಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಸಿಹಿ ಪದಾರ್ಥವನ್ನು ನೈವೇದ್ಯವನ್ನು ಮಾಡಿ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ.
ಈ ಮೀನರಾಶಿಯವರಿಗೆ ಈ ದಿನ ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಯತ್ನ ಕಾರ್ಯಗಳಲ್ಲಿ ಜಯ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಈ ದಿನ ಜಯವನ್ನು ನೀವು ಅನುಭವಿಸ್ತೀರಾ. ಸುಖಭೋಜನ ಪ್ರಾಪ್ತಿ. ಇತರರ ಮಾತಿಗೆ ಮರುಳಾಗಬೇಡಿ. ಯಾರಾದರೂ ಬೆಳ್ಳಗೆ ಮಾತಾಡಿದ್ರೆ, ನೈಸ್ ಮಾಡಿದ್ರೆ ಮರಳಾಗ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಇದರಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ವೃದ್ಧ ದಂಪತಿಗಳಿಗೆ ಪಾದಪೂಜೆಯನ್ನು ಮಾಡಿ, ಸ್ವಯಂ ಪಾಕವನ್ನು ನೀಡಿ, ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಶಿವರತ್ನ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆಮ್ಮ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಅಮ್ಮ, ಮಗನ ಹೆಸರು ಹೇಳಿಮ್ಮ. ವಿನೋದ್ ಅಂತ ಗುರುಜಿ. ವಿನೋದ್ ಅಂತ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 5. 5. ನಿಮ್ಮ ಮನೆ ದೇವ್ರು ಯಾವುದಮ್ಮ? ಶಿವ ಪಾರ್ವತಿ ಗುರು. ಶಿವ ಪಾರ್ವತಿ. ಸರಿಮ್ಮ, ನಿಮ್ಮ ವಿನೋದ್ ಏನ್ ಮಾಡ್ಕೊಂಡಿದ್ದಾರೆ? ಇವಾಗ ಅವ್ನು 10th ಸ್ಟ್ಯಾಂಡರ್ಡ್. ಅವ್ನು ವಿದ್ಯಾಭ್ಯಾಸ ಹೆಂಗಿರುತ್ತೆ? ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5. 1 2 3 4 5 6 7 8. ಗುರುಜಿ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಇತ್ತೀಚೆಗೆ ಡಲ್ ಆಗಿಬಿಟ್ಟಿದ್ದಾನೆ. ಯಾಕೋ ಗೊತ್ತಿಲ್ಲ. ಬರೀ ಅದರ್ ಆ್ಯಕ್ಟಿವಿಟೀಸನ್ನು ಮಾಡ್ತಾನೆ. 10th ಪಾಸ್ ಮಾಡ್ತಾನ. ಇವನ ವಿದ್ಯಾಭ್ಯಾಸ ಹೇಗಿರುತ್ತೆ, ಇವನು ಮುಂದೆ ಏನು ಉದ್ಯೋಗವನ್ನು ಮಾಡ್ತಾನೆ, PUCಯಲ್ಲಿ ಯಾವ ಸಬ್ಜೆಕ್ಟನ್ನು ಇವನು ತಗೋಬೇಕು, ಇಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರು. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಖಂಡಿತವಾಗಿ 10ನೇ ತರಗತಿ SSLCಯಲ್ಲಿ ಉತ್ತೀರ್ಣನಾಗ್ತಾನೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಆದರೆ ಇಲ್ಲೇನಾಗತ್ತೆ, ಸ್ವಲ್ಪ ಚಂಚಲತೆ ಅಂತಕ್ಕಂಥದ್ದು. ಆ ರಾಹು ಏನು ಮಾಡ್ತಾನೆ, ಶನಿಯ ಜೊತೆ ಇರೋದ್ರಿಂದ ಸ್ವಲ್ಪ ಚಂಚಲತೆ ಅಂತಕ್ಕಂಥದ್ದು ಇರುತ್ತೆ. ಆ ಚಂಚಲತೆ ಅಂತಕ್ಕಂಥದ್ದು ಹೋಗಬೇಕು. ಪ್ರಾತಃ ಕಾಲದಲ್ಲಿ ಅಭ್ಯಾಸವನ್ನು ಮಾಡಬೇಕು. ಸಾಧ್ಯವಾದರೆ ಅವಳದ ಗಣೇಶನ ಪೆಂಡೆಂಟನ್ನು ಧಾರಣೆಯನ್ನು ಮಾಡಿ, ಅರ್ಕ ಮಹಾಗಣಪತಿ ಹೋಮವನ್ನು ಆಚರಣೆಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿಸಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಶಿವರತ್ನ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲಿ ತಿಳಿಸಿದೆ, ನಾಳೆ ಮಕರ ಸಂಕ್ರಾಂತಿ ಹಬ್ಬ ಒಂದು ಕಡೆ ಆದರೆ ಮತ್ತೊಂದು ಕಡೆ ಶ್ರೀರಂಗಪಟ್ಟಣದ ರಂಗನಾಥನ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಗುರುಜಿ, ವೈಕುಂಠ ಏಕಾದಶಿ ಬಂತು ಅಂದರೆ ಸಾಕು, ತಿಮ್ಮಪ್ಪನ ದೇಗುಲಗಳಲ್ಲಿ ವೈಕುಂಠ ದ್ವಾರ ತೆರೆದಿರುತ್ತೆ ಅನ್ನುವಂಥದ್ದು. ಆ ದಿನ ದೇವರ ದರ್ಶನವನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಆದರೆ ನಾಳೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಕೂಡ ವೈಕುಂಠದ ದ್ವಾರ ತೆರೆದಿರುತ್ತೆ. ಅದು ಮಕರ ಸಂಕ್ರಾಂತಿಯ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇದರಿಂದ ಈ ರೀತಿ ದರ್ಶನ ಮಾಡೋದ್ರಿಂದ ಏನು ಫಲ ಸಿದ್ಧಿಸುತ್ತೆ, ಈ ಬಗ್ಗೆ ತಿಳಿಸ್ಬೋದಾ ಗುರುಜಿ? ಇಲ್ಲ, ಪೌರಾಣಿಕ ಇತಿಹಾಸವನ್ನು ಇಟ್ಕೊಂಡಿರ್ತಕ್ಕಂಥ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಸಂಪತ್ತಾಗಿರ್ತಕ್ಕಂಥ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದೇವಾಲಯದಲ್ಲಿ ಪರಂಪರಾನುಗತವಾಗಿ ನಾನು ಕಂಡಂತೆ, ಪರಂಪರಾನುಗತವಾಗಿ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲದ ಒಂದು ಸಮಯದಲ್ಲಿ, ಉದಯದ ಸಮಯ ಕಾಲದಲ್ಲಿ ವೈಕುಂಠ ದ್ವಾರ, ಸ್ವರ್ಗದ ಬಾಗಿಲನ್ನು ತೆಗಿತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ದರ್ಶನವನ್ನು ಕೂಡ ನಾವು ಮಾಡಿದ್ದೇವೆ. ಆದರೆ ಇಲ್ಲೊಂದು ವಿಶೇಷತೆ, ಎಲ್ಲ ವಿಷ್ಣು ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು, ವೈಕುಂಠ ದ್ವಾರ ಓಪನ್ ಆದರೆ, ಅಂದರೆ ತೆರೆದರೆ, ಇಲ್ಲಿ ಮಕರ ಸಂಕ್ರಾಂತಿಯಲ್ಲಿ ಒಂದು ವಿಶೇಷತೆ. ಅದಕ್ಕೆ ಆದಿರಂಗ ಅಂತ ಕರಿತೇವೆ. ನೋಡಿ, ಎಲ್ಲೂ ಅಷ್ಟೇ ಈ ರಂಗನಾಥನ ಒಂದು ವಿಚಾರವನ್ನು ತಗೊಂಡಾಗ ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಅದರಲ್ಲೂ ನೀವು ನೋಡಬಹುದು, ಆದಿರಂಗದಲ್ಲಿ ಇರ್ತಕ್ಕಂಥ ಅತೀ ದೊಡ್ಡದಾಗಿರ್ತಕ್ಕಂಥ ರಂಗನಾಥನನ್ನು ನಾವು ನೋಡ್ತಕ್ಕಂಥದ್ದು. ಮೂಲ ರಂಗನಾಥನ ಮೂಲವೇ ಶ್ರೀರಂಗಪಟ್ಟಣ. ಅಂಥ ಒಂದು ಕ್ಷೇತ್ರದಲ್ಲಿ ನಾವೇನು ಮಾಡಬೇಕು, ಇಂಥ ಒಂದು ಸಮಯದಲ್ಲಿ ನಾವು ವೈಕುಂಠ ದ್ವಾರವನ್ನು ಪ್ರವೇಶವನ್ನು ಮಾಡಿ ಶ್ರೀರಂಗನಾಥನ ದರ್ಶನವನ್ನು ಮಾಡಿದಾಗ ಎಷ್ಟೋ ದೋಷಗಳು, ಇವತ್ತು ರಾಹು ದೋಷ ಅಂತ ನಾವು ಹೇಳ್ತೇವೆ. ಈ ರಾಹು ಮತ್ತು ಕೇತುಗಳು ಸೂರ್ಯ ಚಂದ್ರರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ತಾರಂತೆ.
ಬಹಳಷ್ಟು ನೀವು ನೋಡಬಹುದು ಗ್ರಹಣಗಳು ಅಂತಕ್ಕಂಥದ್ದಾಗತ್ತೆ. ಎಲ್ಲಿಂದ ಆಗತ್ತೆ? ಛಾಯಾಗ್ರಹಗಳು ಅಪ್ರದಕ್ಷಿಣಾ ಪಥದಲ್ಲಿ ಸುತ್ತುತ್ತಾ ಇರುವುದರಿಂದ ಆಗ್ತಕ್ಕಂಥದ್ದು. ಹಾಗೆ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ನಾವು ಹೋದಾಗ ಆ ರಾಹುವಿನ ದೋಷ, ಕೇತುವಿನ ದೋಷ ನಿವಾರಣೆಯಾಗತ್ತೆ. ಅಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಎಷ್ಟೋ ಜನ ತನ್ನ ಮನೆಯಲ್ಲಿ ದರಿದ್ರತೆ, ತನ್ನ ಮನೆಯಲ್ಲಿ ಇಲ್ಲದೇ ಇರತಕ್ಕಂಥ ತೊಂದರೆ, ತಾಪತ್ರಯಗಳು ಇವೆಲ್ಲವನ್ನು ಕೂಡ ಅನುಭವಿಸ್ತೀರಾ. ಅಂಥ ದೋಷಗಳೇನಾದರೂ ಇದ್ದರೆ ಖಂಡಿತವಾಗಿ ನಿವಾರಣೆಯಾಗತ್ತೆ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ವ್ಯವಸ್ಥಿತವಾಗಿ ಅಲ್ಲಿ ಕಾವೇರಿಯಲ್ಲಿ ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ, ಶ್ವೇತ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿ, ಮಡಿ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಂಡು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಸಾಧ್ಯವಾದರೆ ಅಷ್ಟಾಕ್ಷರಿಯ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ದರ್ಶನವನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಆ ರಂಗನಾಥನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಆದಿರಂಗನಾಥನನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರುಜಿಯವರ ಕಚೇರಿಯ ವಿಳಾಸ ಈ ರೀತಿ ಇದೆ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ವೀಕ್ಷಕರೇ, ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 997222530005. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.astrubrahma.net. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.